ಬಾಗಲಕೋಟೆ ಜಿಲ್ಲೆ ಕನ್ನಡ ಸಾಂಸ್ಕೃತಿಕ ಇಲಾಖೆ ಹಾಗೂ ಜಿಲ್ಲಾಡಳಿತ ವತಿಯಿಂದ ದಿನಾಂಕ 29 ಮತ್ತು ಏಪ್ರಿಲ್ 28, 2025 ಹುನಗುಂದ ತಾಲೂಕಿನ ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ಜರುಗುವ ಶ್ರೀ ವಿಶ್ವಗುರು ಬಸವಣ್ಣವರ ಜಯಂತ್ಯೋತ್ಸವ ನಿಮಿತ್ತ ಇಳಕಲ್ಲದಿಂದ ಆಗಮಿಸಿದ ಬಸವಾದಿಶರಣರ ವೈಭವ 2025 ರಥಯಾತ್ರೆಯನ್ನು ಸ್ವಾಗತಿಸುವ ಕಾರ್ಯಕ್ರಮವು ದಿನಾಂಕ ಏಪ್ರಿಲ್ 25, 2025 ಅಪರಾಹ್ನ 12 ಗಂಟೆಗೆ ಪುರಸಭಾಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿರ ನೇತೃತ್ವದಲ್ಲಿ ಹಾಗೂ ಹುನಗುಂದ ತಾಲೂಕಾ ತಹಶೀಲ್ದಾರ ನಿಂಗಪ್ಪ ಬಿರಾದಾರರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಕ್ರೀಡಾಂಗಣದ ಬಳಿ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಾ ಆಡಳಿತದಿಂದ ತಹಶೀಲ್ದಾರರು ಹಾಗೂ ತಾಲೂಕು ಪಂಚಾಯತ ಕಾರ್ಯನಿರ್ವಾಹಕರಾದ ಮುರಳೀಧರ ದೇಶಪಾಂಡೆ, ಮುಖಂಡರಾದ ಶಿವಾನಂದ ಕಂಠಿ, ನಿವೃತ್ತುಪನ್ಯಾಸಕರಾದ ಸಿದ್ಧಲಿಂಗಪ್ಪ ಬೀಳಗಿ, ಮುಖಂಡರಾದ ಮಹಾಂತೇಶ ಹಳ್ಳೂರ, ಬಸವರಾಜ ಗುಣ್ಣಾಗರ, ಪುರಸಭೆ ಸದಸ್ಯರಾದ ಚಂದ್ರಪ್ಪ ತಳವಾರ ಸೇರಿದಂತೆ ಇತರೆ ಗಣ್ಯಮಾನ್ಯರು ಹಾಗೂ ತಾಲೂಕಾ ಆಡಳಿತದ ವಿವಿಧ ಇಲಾಖಾಧಿಕಾರಿಗಳಿಂದ ರಥದಲ್ಲಿನ ಶ್ರೀಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆಯೊಂದಿಗೆ ಶ್ರೀಬಸವ ವೈಭರಥಯಾತ್ರೆಗೆ ಹುನಗುಂದ ಪಟ್ಟಣಕ್ಕೆ ಬರಮಾಡಿಕೊಳ್ಳಲಾಯಿತು. ನಂತರ ಬಾಜಾ ಭಜಂತ್ರಿ, ಚವಡಕ ಮತ್ತು ಡೊಳ್ಳುವಾದ್ಯ ಮೇಳದ ಮೆರವಣಿಗೆಯೊಂದಿಗೆ ಮುಖ್ಯರಸ್ತೆ ಸಂಚರಿಸಿ ಪಟ್ಟಣದ ವೃತ್ತ ಮಾರ್ಗವಾಗಿ ಬ್ಯಾಂಕಿನ ಮುಖ್ಯರಸ್ತೆಗೆ ಆಗಮಿಸುತ್ತಿದ್ದಂತೆ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಮತಿ ಶಕುಂತಲಾ ಎಸ್ ಗಂಜಿಹಾಳರು ಹಾಗೂ ಬ್ಯಾಂಕಿನ ವ್ಯವಸ್ಥಾಪಕರು, ಸಿಬ್ಬಂದಿಗಳು ರಥದಲ್ಲಿನ ಶ್ರೀಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ನಂತರ ಮೆರವಣಿಗೆಯು ಬಾಗಲಕೋಟೆ ರಸ್ತೆಯ ಪುರಸಭೆ ಕಾರ್ಯಾಲಯದ ಎದುರಿಗಿರುವ ರಸ್ತೆವರೆಗೂ ಸಂಚರಿಸಿತು. ಏತನ್ಮಧ್ಯೆ ತಹಶೀಲ್ದಾರ ನಿಂಗಪ್ಪ ಬಿರಾದರರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ರಥಯಾತ್ರೆ ಮುಂದೆ ಸಾಗುವ ಮಾಹಿತಿ ನೀಡಿದರು. ನಂತರ ರಥಯಾತ್ರೆಗೆ ಬೀಳ್ಕೊಡಲಾಯಿತು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಚಿಂತನೆ ಸಂದೇಶಗಳನ್ನು ವ್ಯಾಪಕವಾಗಿ ಇರಿಸಲು ತೀರ್ಮಾನಿಸಲಾಗಿದೆ. ಶ್ರೀ ಸಂಗನ ಬಸವ ಹರ್ಷವ ಚರ ಬಸವ ಶ್ರೀ ಇದು ಬಸವಣ್ಣನವರ ಮೂರ್ತಿ ಒಂದು ರಥ. ಇವತ್ತು ನಾವು ಇಳಕಲ್ ತಾಲೂಕಿನಿಂದ ಹುನಗುಂದ ತಾಲೂಕಿಗೆ ರಿಸೀವ್ ಮಾಡಿಕೊಂಡು ಹುನಗುಂದ ತಾಲೂಕಿನಲ್ಲಿ ಈ ಒಂದು ಪುರಸಭೆ ವ್ಯಾಪ್ತಿ ಪಟ್ಟಣದಲ್ಲಿ ಮೆರವಣಿಗೆಯನ್ನು ಮಾಡ್ಕೊಳ್ತಾ ಇವತ್ತು ನಾವು ಅಗನಗಡ ಮತ್ತು ಕಮಿತಿಗೆ ಪಟ್ಟಣ ಪಂಚಾಯತಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ಇವತ್ತು ನಾವು ಶಿರೂರಿಗೆ ಬಾಗಲಕೋಟೆ ತಹಸೀಲ್ದಾರ್ಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಇವತ್ತು ಬಾಗಲಕೋಟದಲ್ಲಿ ಮೆರವಣಿಗೆ ಮಾಡ್ಕೊಂಡು ಅಲ್ಲಿ ನೈಟ್ ಇದ್ದು ಮುಂದೆ ಮುಧೋಳ ತಾಲೂಕಿಗೆ ಹೋಗ್ತೀವಿ ನಾಳೆ. ನಮಸ್ಕಾರ.